ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಮ್ಮ ಪಾಪುಗೆ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಆ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು. ಹಾಗೆ ಮತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಓಕೆ, ಮನೇಲಿ ಮಾಡಿಸ್ತಾ ಇದ್ದೀವೋ ಹೊರಗಡೆ ಮಾಡಿಸ್ತಾ ಇದ್ದೀವಿ ಅಂದರೆ, ನಾವು ಹೊರಗಡೆ ಒಂದು ಪಾರ್ಕಲ್ಲಿ ಮಾಡಿಸ್ತಾ ಇದ್ದೀವಿ ಅವನಿಗೆ ಫೋಟೋಶೂಟ್ನ. ಸೊ ಯಾವ ರೀತಿ ಫೋಟೋಶೂಟ್ ಮಾಡಿಸ್ತೀವಿ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಫಸ್ಟು ಮನೇಲೇ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ ನಾವು ಹೊರ್ಗಡೆ ಪಾರ್ಕಲ್ಲಿ ಮಾಡಿಸೋದು ಅಂದ್ಬಿಟ್ಟು ಪ್ಲ್ಯಾನ್ ಇತ್ತು. ಸೊ ಯಾಕಂದರೆ ಮನೇಲೇ ಆದರೆ ಪಾಪುಗಳು ಸ್ವಲ್ಪ ಅಳ್ತಾ ಇರ್ತದೆ. ಹಾಗಾಗಿ ಒಂದಷ್ಟು ಟೈಮ್ಗಳನ್ನ ತಗೊಂಡು ಫೋಟೋಶೂಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮನೇಲೇ ನಾವು ಮಾಡ್ಕೋತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಅವ್ರ ಪಪ್ಪ ಎತ್ಕೊಂಡು ಅವನ್ನ ಆಟ ಆಡಿಸ್ತಾ ಇದ್ರು. ಅವನಂತೂ ಸ್ವಲ್ಪ 1-2 ಥೀಮ್ ತೆಗೆಸ್ಕೊಳ್ಳೋ ತನಕ ಸ್ವಲ್ಪ ಆರಾಮಾಗಿದ್ದ. ಅದಾದಮೇಲೆ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ ಅವನು. ಸೊ ಇಲ್ಲಿ ನನ್ನ ತಂಗಿ ರೂಮಲ್ಲಿ ಕೂತಿದ್ಲು, ಎಲ್ಲ ಹರಡ್ಕೊಂಡಿದ್ದೀವಿ ಬಟ್ಟೆ ಎಲ್ಲನೂ. ಅದನ್ನ ಇಗ್ನೋರ್ ಮಾಡಿ ಪ್ಲೀಸ್, ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಲ್ಲಿಂದ ನಾವು ಫೋಟೋಶೂಟ್ ಮನೇಲಿ ಮಾಡಿಸಾದ್ಮೇಲೆ ಅವರು ಬೆಳಗ್ಗೆ 12 ಗಂಟೆಗೆ ಬಂದಿದ್ದರು ಮಧ್ಯಾಹ್ನ. ಮಾಡೋ ತನಕನೇ ಫೋಟೋಶೂಟ್ ಎಲ್ಲ ಮಾಡೋ ತನಕ ಒಂದು 4:30 ಆಯಿತು ಟೈಮು. ಸೊ ಮಧ್ಯ ಅಳ್ತಾ ಇದ್ನಲ್ವ, ಹಾಗಾಗಿ 4:30 ಅಷ್ಟು ಆಯಿತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಫೋಟೋ ಎಲ್ಲ ಮನೇಲಿ ತೆಗ್ಸಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪಾರ್ಕಿಗೆ ಬಂದ್ವಿ. ನಾವು ಒಂದಷ್ಟು ಫೋಟೋಸ್ನ ಇಲ್ಲಿ ತೆಗೆಸ್ಕೊಳ್ಳೋದ, ಹೊರ್ಗಡೆನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ನಾವು ಪಾರ್ಕ್ ಹತ್ರನೂ ತೆಗೆಸ್ಕೊಳ್ಳೋದನ್ನು ಬಂದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಅಷ್ಟೇ ಇದು ಪಾರ್ಕು. ಅಲ್ಲಿ ತೆಗೆಸ್ಕೊಳ್ಳೋದ ಅಂದ್ಬಿಟ್ಟು ಬಂದ್ವಿ ನಾವು ಇಲ್ಲಿ. ಸೊ ಇಲ್ಲಾಂದರೆ ಅಂದರೆ ಫೋಟೋ ತೆಗೆಸ್ತಾರೆ, ಫೋಟೋ ಸ್ಟುಡಿಯೋದಲ್ಲಿ ಹೋಗಿ ತೆಗ್ಸಿದ್ರೆ 1 hour 2 hours ಅಷ್ಟೇ ಇರುತ್ತೆ. ಮನೇಲಿ ನಾವು ತೆಗೆಸ್ಕೊಂಡ್ರೆ ಟೈಮ್ ಕೂಡ ಜಾಸ್ತಿನೇ ಸಿಗುತ್ತೆ. ಅವ್ರಿಗೂ ಫೋಟೋ ತೆಗಿಯೋಕ್ಕೂ ಕೂಡ ಫೋಟೋಗ್ರಾಫರ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಮನೇಲೇ ತೆಗ್ಸೋದ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡ್ವಿ ಮನೇಲೇ ತೆಗೆಸ್ಕೊಳ್ಳೋದ ಫೋಟೋನ. ಅವರು ಕೂಡ ಫೋಟೋಗ್ರಾಫರು ಮನೇಲೇ ತೆಗೆದ್ರೆ ಬೆಸ್ಟು. ಪಾಪು ಬೇರೆ ಅಲ್ವಾ, ಹೊರ್ಗಡೆ ಆದರೆ 2 hours ಸ್ವಲ್ಪ ದುಡ್ಡು ಜಾಸ್ತಿನೇ ತಗೋತಾರೆ ಅಲ್ವಾ. ಮನೇಲೇ ನೀವು ಮಾಡಿಸ್ಕೊಂಡ್ರೆ ಅದೇ ದುಡ್ಡಿಗೆ ಬೆಸ್ಟು ಅಂತ ಹೇಳಿದ್ರು. ನಾವು ಹಾಗಾಗಿ ಮನೇಲೇ ತೆಗೆಸ್ಕೊಂಡ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಅವನು ಹೇಗೆ ಆಟ ಆಡ್ಕೊಂಡು ಅವನು ಫೋಟೋಸ್ನೆಲ್ಲ ತೆಗೆಸ್ಕೊತಾ ಇದ್ದಾನೆ ಅಂತ. ಸೊ ನಾವಿಲ್ಲಿ ಪಾರ್ಕಲ್ಲಿ ಫೋಟೋನ ಅವನಿಗೆ ತೆಗೆಸ್ಕೊತಾ ಇದ್ದೀವಿ. ಸೊ ನೆಕ್ಸ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡಾಯಿತು. ಅದಾದಮೇಲೆ ನಾವು ಮನೆಗೆ ಹೋಗೋದು ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 6 o'clock ಆಗಿತ್ತು ನಾವು ಮನೆಗೆ ಹೋಗಬೇಕಾದ್ರೆ. ನೀವು ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡು ಅವರು ಫೋಟೋಗ್ರಾಫರ್ ಹತ್ರ ಮಾತಾಡ್ತಾಯಿದ್ರು. ಏನು ಮಾತಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಅವನ್ನ ಕರ್ಕೊಂಡು ಬಂದುಬಿಟ್ವಿ ನಾವು, ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾನು ನನ್ನ ಹಸ್ಬೆಂಡು ಪಾಪು ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ನನ್ನ ತಂಗಿ ಕೂಡ ತೆಗೆಸ್ಕೊಂಡ್ಳು. ಅವಳು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಪಾಪು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ. ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಮನೆಗೆ ಹೋಗೋದ ಅಂದ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಸೊ ಹಾಗೆ ಮತ್ತು ನಾನು ಲಾಸ್ಟ್ ಎಂಡ್ ವೀಡಿಯೋದಲ್ಲಿ ಅವ್ನ ಫೋಟೋಸ್ ಹೇಗೆ ತೆಗ್ಸಿದ್ದೀವಿ ಅಂದ್ಬಿಟ್ಟು ನಾನು ಫೋಟೋಸ್ನ ಅಪ್ಲೋಡ್ ಮಾಡಿರ್ತೀನಿ. ಫುಲ್ ವೀಡಿಯೋನ ನೋಡಿ, ನಿಮಗೆ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗೋದು ನಾವು ಯಾವ ರೀತಿ ಫೋಟೋಸ್ನೆಲ್ಲ ತೆಗ್ಸಿದ್ದೀವಿ ಅಂದ್ಬಿಟ್ಟು. ಹಾಗೆ ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮತ್ತು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಹಾಗೆ ಅವನಿಗೆ ಯಾವ್ಯಾವ ರೀತಿ ಫೋಟೋಸ್ನೆಲ್ಲ ತೆಗ್ಸಿದ್ದೀವಿ ಅಂದ್ಬಿಟ್ಟು ಫುಲ್ ಎಂಡಲ್ಲಿ ನಾನು ಹಾಕಿದ್ದೀನಿ ಫೋಟೋಸ್ನ. ಮಿಸ್ ಮಾಡ್ದೇ ಫುಲ್ ವೀಡಿಯೋನ ನೋಡಿ.
ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಚೆನ್ನಾಗಿದೆಯಾ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅವ್ನ ಫೋಟೋಸೆಲ್ಲ ಹೇಗಿದೆ ಅಂದ್ಬಿಟ್ಟು. ಮತ್ತು ನಾನು ಒಂದಷ್ಟು ವ್ಲಾಗ್ಸ್ಗಳನ್ನ ಹಾಕ್ತೀನಿ ಕೂಡ. ಒಂದು ನಾಮಕರಣ ವ್ಲಾಗ್ಸ್ ಆಗಿರ್ಬೋದು, ಪ್ರಿಪ್ರೇಷನ್ ವ್ಲಾಗ್ಸ್ ಆಗಿರ್ಬೋದು, ಅದು ಪ್ರತಿಯೊಂದು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ನಾನು ವ್ಲಾಗ್ನ ಮಾಡಬೇಕು ಅಂದ್ಬಿಟ್ಟು, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ನೆಕ್ಸ್ಟು ಅದಾದಮೇಲೆ ಫೈನಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಹಾಗೆ ಮತ್ತು ಅವನಿಗೆ ದೃಷ್ಟಿ ಆಗಿರುತ್ತೆ ಅಂದ್ಬಿಟ್ಟು ಹೊರ್ಗಡೆ ಬೇರೆ ಹೋಗಿದ್ವಲ್ಲ ಅಂದ್ಬಿಟ್ಟು ರತ್ನೀರು ಮಾಡಿಬಿಟ್ಟು ಇಲ್ಲಿ ನಮ್ಮ ಮಮ್ಮಿ ಆರತಿ ಮಾಡ್ತಾಯಿದ್ದಾರೆ ಅವನಿಗೆ. ಹೊರಗಡೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ವಲ್ಲ ನಾವು ಅಂದ್ಬಿಟ್ಟು ಅವನಂತೂ ತಿರುಗ್ತಾನೆ ಇರಲಿಲ್ಲ. ಆರತಿ ಮಾಡಬೇಕಾದ್ರೆ ಅವ್ರ ಪಪ್ಪನೇ ನೋಡ್ತಾ ಇದ್ದ. ಅವ್ರ ಪಪ್ಪನ ಕಂಡ್ರೆ ಅವ್ನಿಗೆ ಅದೇನು ಇಷ್ಟನೋ ಏನೋ, ಅವ್ರ ಪಪ್ಪ ಬಂದರೆ ಸಾಕು ಮನೆಗೆ ಏನು ನಗ್ತಾನೆ ಅಂದರೆ ಸ್ಮೈಲ್ ಕೊಡ್ತಾನೆ. ಅವ್ರ ಜೊತೆ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ಅವನು. ಪಾಪುಗೆ ನಾವು ಯಾವ ರೀತಿ ಫೋಟೋಸ್ನ ತೆಗ್ಸಿದ್ದೀವಿ ಅಂದ್ಬಿಟ್ಟು ನಿಮಗೆ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವೇ ನೋಡಿ.